ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ನಾನಿವತ್ತು ಹೊಸದಾಗಿ ಬ್ರೈಡಲ್ ಕುಚ್ಚು ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು 2 ಕಲರ್ ದಾರನ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ಸುತ್ತಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನೀಡಲ್ ನಂಬರ್ ಬಂದು 0.75 mm ಕ್ರೋಶನ್ನು ತೊಗೊಂಡಿದ್ದೀನಿ, ನೋಡ್ತಿರ್ಬೋದು ನಿಮಗೆ. ಹಾಗೆ ಇದಕ್ಕೆ ಈ ರೀತಿಯಾದ ದಪ್ಪನಾದ ಗೋಲ್ಡನ್ ಬೀಡನ್ನ ನಾನು ತೊಗೊಂಡಿದ್ದೀನಿ. ಇದು ಬೇಡ ಅಂತಂದರೆ ನಿಮಗೆ ಸೀರೆಗೆ ಅನುಗುಣವಾಗಿ ಯಾವುದು ಮ್ಯಾಚ್ ಆಗುತ್ತೋ ಆ ರೀತಿ ಟ್ಯೂಬ್ ರೀತಿಯ ಗೋಲ್ಡನ್ ಬೀಡ್ಸನ್ನಾದರೂ ತೊಗೋಬೋದು. ಈಗ ಬಟ್ಟೆ ಹಿಂಭಾಗಕ್ಕೆ ದಾರನ ಹಿಡ್ಕೊಂಡು, ಅಂದರೆ ನಾನು ಬ್ಲೂ ಕಲರ್ ದಾರನ ತೊಗೊಂಡಿದ್ದೀನಿ. ತೊಗೊಂಡು ಈ ಜಿಗ್ಜಾಗ್ ಏನು ಮಾಡಿದ್ದೀವಿ ಅದರಿಂದ ನೋಡಿ ಒಂದು ಸ್ವಲ್ಪ ಹಿಂಭಾಗಕ್ಕೆ ಕ್ರೋಶನ ಚುಚ್ಕೋಬೇಕಾಗತ್ತೆ. ಬಟ್ಟೆಗೆ ಈ ರೀತಿ ಚುಚ್ಕೊಂಡು ದಾರನ ಎಳ್ಕೋಬೇಕು. ಹಾಗೆ ಗಂಟನ್ನು ಯಾವಾಗಲೂ ನಾವು ದಪ್ಪನಾಗೇ ಹಾಕಬೇಕು. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಆಗುತ್ತೆ ಅಂತ. ಆದಷ್ಟು ದಪ್ಪನಾಗಿ ಹಾಕ್ಕೊಂಡು ಮತ್ತು ಒಂದು ಅರ್ಧ ಇಂಚಿನಷ್ಟು ದಾರನ ಬಿಟ್ಟು ನಾವು ಕುಚ್ಚನ್ನ ಹಾಕೋತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ದಪ್ಪನಾಗಿ ಈಗ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಚುಚ್ಚಿರೋ ಭಾಗಕ್ಕೇ ಮತ್ತೆ ಚುಚ್ಚಿದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಅದ್ರ ಪಕ್ಕದಲ್ಲಿ ಇನ್ನೂ ಸ್ವಲ್ಪ ಹಿಂಭಾಗಕ್ಕೆ ಚುಚ್ಕೊಂಡು ದಾರನ ಎಳ್ಕೊಂಡು ಗಂಟು ಹಾಕ್ಕೋಬೇಕು. ಈಗ ಒಂದು ನಾಟ್ ಹಾಕ್ಕೊಂಡಿದ್ದಾಯಿತು. ಈಗ 1 2 3 4 ಚೈನ್ನ ಹಾಕ್ಕೊಂಡಿದ್ದೀನಿ. ಈಗ ಡಬಲ್ ಕ್ರೋಶನ ಹಾಕ್ಕೋಬೇಕು. ಸೂಜಿ ಮೇಲೆ ದಾರನ ತಗೊಂಡು ನಾವೇನಲ್ಲಿ ಚುಚ್ಕೊಂಡಿದ್ವೋ ಮೊದಲು ಅದ್ರ ಪಕ್ಕದಲ್ಲೇ ಚುಚ್ಕೋಬೇಕಾಗತ್ತೆ. ಬಟ್ಟೆಗೆ ಚುಚ್ಕೊಂಡು ನೋಡಿ, ಈಗ ಸೂಜಿ ಮೇಲೆ 3 ದಾರ ಆಯಿತು. ಈಗ 2ನ್ನ 1 ಮಾಡ್ಕೋಬೇಕು. ದಾರನ ತಗೊಂಡು ಮತ್ತೆ ಇನ್ನೆರಡನ್ನ 1 ಮಾಡ್ಕೋಬೇಕು. ಕೆಲವೊಂದು ದಾರ ತುಂಬ ನೈಸಾಗಿರುತ್ತೆ ಫ್ರೆಂಡ್ಸ್, ಅದರಿಂದಾಗಿ ಈ ರೀತಿ ಆಗ್ತಾ ಇರುತ್ತೆ. ಅದು ಜಾರಿ ಜಾರಿ ಹೋಗ್ತಾ ಇರುತ್ತೆ. ಆದರೆ ಏನು ತೊಂದರೆ ಇಲ್ಲ. ಆದರೆ ಒಂದೆಳೆನೂ ದಾರನೂ ಸಹ ಮಿಸ್ ಆಗಬಾರ್ದು. ಕರೆಕ್ಟಾಗಿ ಹಾಕೋತಾ ಹೋಗಬೇಕು. ಕ್ರೋಶ ಮೇಲೆ 3 ದಾರ ತಗೊಂಡು ನಾವು ಏನು ಮೊದಲು ಚುಚ್ಕೊಂಡಿದ್ದೀವೋ ಅದ್ರ ಪಕ್ಕದಲ್ಲೇ ನಾವು ಕರೆಕ್ಟಾಗಿ ಚುಚ್ಕೋತಾ ಹೋಗಬೇಕು. ಇಲ್ಲಾಂದರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಕ್ರೋಶ ಮೇಲೆ 3 ದಾರ ಆದಾಗ 2ನ್ನ 1 ಮಾಡಿಕೊಂಡು ಮತ್ತೆ 2ನ್ನ 1 ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಚುಚ್ಕೋತಾ ಹೋಗಬೇಕು. ಈಗ ಇದೇ ರೀತಿ ನಾವು 6 ಕಂಬನ ಹಾಕ್ಕೋಬೇಕಾಗತ್ತೆ. ಈಗ ಮತ್ತೆ ಸೂಜಿ ಮೇಲೆ ದಾರನ ತಗೊಂಡು ನೋಡಿ ಪಕ್ಕದಲ್ಲೇ ಚುಚ್ಕೋತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ 3 ದಾರ ಆಯಿತು. ನಿಮಗೆ ಹತ್ತಿರದಿಂದ ನೋಡಿಸ್ತಾ ಇದ್ದೀನಿ ನೋಡಿ. ಹೊಸದಾಗಿ ಹಾಕೋರ್ಗಾದರೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೀನಿ. ಸೂಜಿ ಮೇಲೆ 3 ದಾರ ಇರುತ್ತೆ. ಮತ್ತೆ ನಾವು ದಾರನ ತಗೊಂಡು ನೋಡಿ 2ನ್ನ 1 ಮಾಡಿಕೊಂಡು ಮತ್ತೆ 2ನ್ನ 1 ಮಾಡ್ಕೋಬೇಕು. ಈ ರೀತಿಯಾಗಿ ಒಂದೇ ಸೈಜಲ್ಲಿ ಇರಬೇಕು. ಇದೇ ರೀತಿ ಈಗ ಪಕ್ಕದಲ್ಲೇ ಚುಚ್ಕೊಳ್ತಾ ಹೋಗೋಣ. ಅಂದರೆ ಕ್ರೋಶ ಈ ಕಂಬಗಳನ್ನ ಹಾಕ್ಕೊಳ್ತಾ ಹೋಗೋಣ. ಆ ದಾರ ತುಂಬ ಜಾರಕೆದಾಗಿರೋದ್ರಿಂದ ಈ ರೀತಿ ಆಗ್ತಾ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಡಿಸೈನು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಸಿಂಪಲ್ ಡಿಸೈನು. ಈಗ ನೋಡಿ 1 2 3 4 5 6 ಕಂಬನ ಹಾಕ್ಕೊಂಡಿದ್ದಾಗಿದೆ. ಈ ರೀತಿಯಾಗಿಯೇ ಹಾಕೋಬೇಕು. ಇನ್ನೂ ಲೂಸ್ ಆಗಬೇಕಾದ್ರೂ, ಅಂದರೆ ಕಂಬ ಉದ್ದನಾಗಿ ಬರಬೇಕಂದ್ರೆ ಸ್ವಲ್ಪ ಲೂಸ್ ಬಿಟ್ಟರೆ ಸ್ವಲ್ಪ ಉದ್ದ ಬರುತ್ತೆ. ಈಗ ನಾವು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಕ್ರೋಶಗೆ ಬೀಡನ್ನ ಸೇರಿಸ್ಕೊಂಡು ದಾರನ ಎಳ್ಕೋಬೇಕು. ಈಗ ಬೀಡ್ ಲಾಕ್ನ ಮಾಡ್ಕೋಬೇಕು. ನಾವು ಬೀಡನ್ನ ಟೈಟಾಗಿ ಲಾಕ್ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೋಬೇಕು. ಕ್ರೋಶ ಮೇಲೆ ದಾರ ತಗೊಂಡಿರೋ ಹಾಗೆ ಹಾಕಬಾರ್ದು. ಕ್ರೋಶ ಮೇಲೆ ದಾರ ತಗೊಂಡು ನಾವು ಈ ಪಕ್ಕದಲ್ಲಿ ಏನು ಕಂಬ ಇದೆ ಆ ಕಂಬಕ್ಕೆ ಸಮನಾಗಿಯೇ ನಾವು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ಅಂದರೆ ಅಲ್ಲಿಗೆ ಚುಚ್ಕೋಬೇಕು ಬಟ್ಟೆಗೆ. ಮತ್ತು 3 ಎಳೆ ಆಗಿರುತ್ತೆ ಕ್ರೋಶ ಮೇಲೆ, ಅಲ್ಲಿ 2ನ್ನ 1 ಮಾಡ್ಕೋಬೇಕು. ಮತ್ತು ಇನ್ನೆರಡನ್ನ ದಾರನ 1 ಮಾಡ್ಕೋಬೇಕು. ಮತ್ತು ನಾವು ಮೊದಲು ಯಾವ ರೀತಿ ಹಾಕ್ಕೊಂಡ್ವೋ ಅದೇ ರೀತಿಯೇ 6 ಕಂಬನ ಹಾಕ್ಕೋಬೇಕು. ನಾನು ನಿಧಾನವಾಗಿ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ನೋಡಿ. ಪಕ್ಕದಲ್ಲೇ ಚುಚ್ಕೋಬೇಕು. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನು ತೊಂದರೆ ಇಲ್ಲ, ಜಾಸ್ತಿ ಡಿಸ್ಟೆನ್ಸ್ ಬರಬಾರ್ದು. ಪಕ್ಕದಲ್ಲೇ ಚುಚ್ಕೋಬೇಕು.
ನಾನು ಮತ್ತೆ ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಯಾಕಂದರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಡಬಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಈಗ ಮತ್ತೆ 6 ಕಂಬಗಳನ್ನ ನಾನು ಹಾಕ್ಕೊಂಡಿದ್ದಾಯಿತು. ಮತ್ತೆ ಈಗ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಅಂದರೆ ಈ ಒಂದು ಬೀಡು ಕುಚ್ಚು ಹಾಕ್ಕೊಳ್ಳೋದಕ್ಕೆ ಮತ್ತು ಇನ್ನೊಂದು ಬೀಡು ಕಂಬನ ಹಾಕ್ಕೊಳ್ಳೋದಕ್ಕೆ, ಅಂದರೆ ಆರ್ಚನ್ನ ಹಾಕ್ಕೊಳ್ಳೋದಕ್ಕೋಸ್ಕರ ನೀವು ಕುಚ್ಚು ಹಾಕ್ಕೊಳ್ಳೋದಕ್ಕೆ ಬೇರೆ ಮಣಿನಾದರೂ ಬಳಸ್ಬೋದು. ನಾನು ಈವನಾಗಿ ನೋಡೋದಕ್ಕೆ ಚೆನ್ನಾಗಿರಲಿ ಅಂತ ಒಂದೇ ಮಣಿನ ಹಾಕ್ತಾಯಿದ್ದೀನಿ. ನೀವು ಸ್ಯಾರಿಗೆ ಹಾಕಬೇಕಾದ್ರೆ ನೋಡಿಕೊಂಡು ಕಲರ್ ಕಾಂಬಿನೇಷನ್ನು ಮತ್ತು ಡಿಸೈನ ನೋಡಿಕೊಂಡು ನೀವು ಚೇಂಜ್ ಮಾಡ್ಕೋಬೋದು. ಈಗ ಮತ್ತೆ ಮಣಿ ಪೋಣಿಸ್ಕೊಂಡ ನಂತರ ಬೀಡ್ ಲಾಕ್ನ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ನೋಡಿ ಇದೇ ರೀತಿಯೇ ಬರಬೇಕು. ಬೀಡ್ ಲಾಕ್ ಆದ ನಂತರ ಸೂಜಿ ಮೇಲೆ ದಾರ ತಗೊಂಡು 3 ರಿಂಗ್ ಆಗಿರುತ್ತೆ, ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರನ ಒಂದು ಮಾಡಿಕೊಂಡು ನಾವು ಮೊದಲು ಯಾವ ರೀತಿ ಹಾಕ್ಕೊಂಡ್ವೋ ಅದೇ ರೀತಿಯೇ 6 ಕಂಬಗಳನ್ನ ಹಾಕ್ಕೋಬೇಕು. ನೀವು ಸೀರೆಯಲ್ಲಿ ಹಾಕೋದಾದರೆ ಸೀರೆಯಲ್ಲಿ ಯಾವ ಕಲರ್ ಇದೆ ನೋಡಿಕೊಂಡು ಆ ಕಲರ್ಗೆ ಅನುಗುಣವಾಗಿ ನೀವು ಕಾಂಬಿನೇಷನ್ ಮಾಡಿಕೊಂಡು ತಗೊಳ್ಳಿ. ನಾನು ಇದು ಮಾಡೆಲ್ ತೋರಿಸೋದಕ್ಕೋಸ್ಕರ ಈ ರೀತಿಯಾಗಿ ತಗೋತಾ ಇದ್ದೀನಿ. ಈಗ ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ನೋಡಿ ಇದು ನಾನು ಹಾಗೆ ಚುಚ್ಚಿ ತೋರಿಸ್ತೀನಿ. ಹಾಗೆ ಚುಚ್ಚಿದ್ರೆ ನಾವು ಅಂದರೆ ಕ್ರೋಶ ಮೇಲೆ ದಾರ ತೊಗೊಂಡಿರ ಹಾಗೆ ಹಾಕಿದ್ರೆ ಸರಿಯಾಗಿ ಬರೋದಿಲ್ಲ. ಮರಿದಿರ ನಾವು ಕ್ರೋಶ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶನ ಹಾಕೋತಾ ಹೋಗಬೇಕು. ನಾವು ಒಂದು ಕಡೆಯಿಂದ ನೋಡಿದಾಗ ಮುತ್ತು ಪೋಣಿಸಿರೋ ರೀತಿ ಇರಬೇಕು ಫ್ರೆಂಡ್ಸ್, ಅದೇ ರೀತಿಯೇ ಹಾಕ್ಕೊಳ್ಳಿ. ಅಂದರೆ ಸ್ಟಾರ್ಟಿಂಗ್ ಹೊಸದಾಗಿ ಹಾಕ್ತಾ ಇರೋರಾದರೆ ಈ ರೀತಿ ಒಂದು ಮಾಡೆಲ್ ಬಟ್ಟೆಗೆ ನೀವು ಹಾಕಿ ಟ್ರೈ ಮಾಡಿ, ನಂತರ ಸೀರೆಗೆ ಹಾಕಿ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಬರಬೇಕು. ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ 2 ಚೈನ್ ಹಾಕಿ ಇದನ್ನು ಗಂಟು ಹಾಕ್ಕೋಬೇಕು. ಈಗ ದಾರನ ಸ್ವಲ್ಪ ಕಟ್ ಮಾಡಿದ್ರೆ ಅದು ಗಂಟಾಗುತ್ತೆ. ಈಗ ಟೈಟಾಗಿ ಗಂಟಾಯಿತು. ಈ ದಾರನ ಹಿಂಭಾಗಕ್ಕೆ ನಾವು ಫ್ಯಾಬ್ರಿಕ್ ಗ್ಲೂನಿಂದ ಅಂಟಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾವು ಆದಷ್ಟು ಒಂದೇ ಸಮನಾಗಿಯೇ ನಾವು ಪಕ್ಕದಲ್ಲಿ ನಾವು ಚುಚ್ಕೊಂಡು ಈ ರೀತಿ ಪಿಲ್ಲರ್ಗಳನ್ನ ಅಂದರೆ ಕಂಬಗಳನ್ನ ಹಾಕೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈಗ 6 ಕಂಬಗಳನ್ನ ನಾನು ಹಾಕ್ಕೊಂಡಿದ್ದೀನಿ. 6 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. 5 ಮಣಿ ಬಂದಿದೆ. ಈಗ ನಾನು ಪಿಂಕ್ ಕಲರ್ ದಾರನ ತೊಗೊಂಡಿದ್ದೀನಿ. ನೋಡಿ ಹಿಂಭಾಗದಲ್ಲೂ ಸಹ ಅದೇ ರೀತಿಯೇ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈಗ ಪಿಂಕ್ ಕಲರ್ ದಾರನ ಬಟ್ಟೆ ಹಿಂಭಾಗದಲ್ಲಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದ್ರಿಂದ ದಾರ ಬಿಚ್ಚೋಗೋ ಚಾನ್ಸಸ್ ಇರಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಬಟ್ಟೆಗೆ ನಾನು 2 ಸಾರಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಒಂದು ಅರ್ಧ ಇಂಚಿನಷ್ಟು ದಾರನ ಗ್ಯಾಪ್ ಬಿಟ್ಟು ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಗಂಟಿಂದ ಅರ್ಧ ಇಂಚು ಉದ್ದಕ್ಕೆ ನಾವು ಬಿಟ್ಟು ನಾವು ಹಾಕ್ಕೊಂಡ್ರೆ ನೀಟಾಗಿರುತ್ತೆ. ನಂತರ ಆ ಗಂಟಿಗೆ ಸ್ವಲ್ಪ ಗಮ್ಮಾಕಿ ಅಂಟಿಸೋದ್ರಿಂದ ನೀಟಾಗಿ ಕಚ್ಕೊಳ್ಳುತ್ತೆ. ಈಗ ಆ ಕಂಬದ ಕಾರ್ನರಲ್ಲಿ ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಮತ್ತೆ ನಾನು ಇನ್ನೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಈಗ 1 2 3 4 ಚೈನ್ನ ಹಾಕ್ಕೊಂಡು ಈ ಬೀಡ್ ಪಕ್ಕ ನೋಡಿ ಫಸ್ಟಲ್ಲಿನೇ ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಟೈಟಾಗಿ ಲಾಕ್ ಮಾಡ್ಕೋಬೇಕು. ನಂತರ ಬೀಡ್ ಸುತ್ತ ನಾವು ಚೈನ್ ಹಾಕ್ಕೋಬೇಕು. 1 2 3 4 5. ನೋಡಿ ಬೀಡ್ ಸುತ್ತ ನಮಗೆ ಎಷ್ಟು ಬೇಕಾಗುತ್ತೋ ಅಂದರೆ ಎಷ್ಟು ಗ್ಯಾಪ್ ಇದೆಯೋ ನೋಡಿಕೊಂಡು ಅಷ್ಟನ್ನು ಹಾಕ್ಕೋಬೇಕು. ಜಾಸ್ತಿ ಏನಾದರೂ ಆದರೆ ತೆಗೆದು ಬಿಡಬೇಕು. ಈಗ ನೋಡಿ ಸಾಕಾಗಲ್ಲ ಅಂತ ಹಾಕ್ತಾ ಇದ್ದೀನಿ. ಈಗ ಒಂದು ಸರಿ ಹಾಕ್ಕೊಂಡು ನೋಡ್ತೀನಿ. ಅದು ಜಾಸ್ತಿ ಆಯಿತು ಅಂದರೆ ಒಂದು ಚೈನ್ ಬಿಚ್ಚಿ ನಾವು 5 ಚೈನ್ನೇ ಹಾಕ್ಕೋಬೇಕಾಗತ್ತೆ.
ಈಗ ಅಲ್ಲಿ ಬೀಡ್ ಪಕ್ಕ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಹಾಕಿದಾಗ ತುಂಬ ಲೂಸ್ ಅನ್ನಿಸ್ತಾ ಇದೆ, ಅಷ್ಟು ಲೂಸಾಗಿ ಇರಬಾರ್ದು. ಈಗ ಒಂದು ಚೈನ್ನ ಬಿಚ್ಚಿದ್ದೀನಿ. ಅಂದರೆ ನೀವು ಸ್ಯಾರಿಗೆ ಯಾವಾಗಲೂ ಹಾಕಿದಾಗ ನೋಡ್ಕೋಬೇಕು ಫ್ರೆಂಡ್ಸ್, ಆ ಮಣಿ ಸೈಜ್ ಏನಿದೆ ಆ ಸೈಜ್ಗೆ ಕರೆಕ್ಟಾಗಿ ಕವರ್ ಆಗಬೇಕು. ನೋಡಿಕೊಂಡು ನಾವು ಆ ಚೈನ್ನ ಹಾಕ್ಕೋಬೇಕು. ನೋಡಿ ಈಗ 5 ಚೈನ್ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ಆ ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಮತ್ತೆ ಲಾಕ್ ಮಾಡಿಕೊಂಡೆ. ಈಗ 1 2 3 4 ಮತ್ತೆ 4 ಚೈನ್ ಹಾಕ್ಕೊಂಡು ಆ ಚೈನ್ ಗ್ಯಾಪಲ್ಲಿ ಮಣಿ ಪಕ್ಕ ಲಾಕ್ ಮಾಡ್ಕೋಬೇಕು. ಮತ್ತೆ ನಾವು ಈಗ ಲಾಕ್ ಮಾಡ್ಕೊಂಡಿದ್ದಾಯಿತು. 1 2 3 4 5 ನೋಡಿ ಈಗ 5 ಚೈನ್ ಹಾಕ್ಕೊಂಡು ಮತ್ತೆ ಬೀಡ್ ಪಕ್ಕ ಚೈನ್ ಲಾಕ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನಮಗೆ ಮಣಿ ಸೈಜ್ ನೋಡಿಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈಗ 5 ಚೈನ್ ಕರೆಕ್ಟಾಗಿ ಹಾಕ್ತಾ ಇದೆ. ಈಗ ಮತ್ತೆ ನಾನು 4 ಚೈನ್ನ ಹಾಕೋತಾ ಇದ್ದೀನಿ, ಮತ್ತು ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯೇ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದಾಯಿತು, ಆ ರೀತಿ ನಂತರ ನಾವು 4 ಚೈನು ಮತ್ತು ಮಣಿ ಪಕ್ಕ ಲಾಕ್ ಮಾಡಿಕೊಂಡು ಕಂಬ ಹಾಕೋದಕ್ಕೆ, ಆರ್ಚ್ ಹಾಕೋದಕ್ಕೆ 4 ಚೈನ್ನ ಹಾಕ್ಕೊಂಡು ಕೊನೆಯಲ್ಲಿ ನಾವು ಗಂಟು ಹಾಕ್ಕೋಬೇಕು. ಬಟ್ಟೆಗೆ ಬೇಕಾದರೂ ನಾವು ಲಾಕ್ ಮಾಡ್ಕೋಬೋದು, ಅಥವಾ ನೋಡಿ ಚೈನ್ ಇದೆಯಲ್ಲ ಲಾಸ್ಟಲ್ಲಿ ಅಲ್ಲಾದರೂ ಲಾಕ್ ಮಾಡ್ಕೋಬೇಕು. ಈಗ 2 ಚೈನ್ನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಕತ್ರಿಯಿಂದ ಕಟ್ ಮಾಡಿಕೊಂಡ್ರೆ ಟೈಟಾಗಿ ಎಳ್ಕೊಂಡ್ರೆ ದಾರ ನೀಟಾಗಿ ಲಾಕ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಬಂದಿರಬೇಕು. ನಾನು ಮತ್ತೆ ಹೇಳ್ತೀನಿ ನೋಡಿ, ಸ್ಟಾರ್ಟಿಂಗಲ್ಲಿ ನೋಡಿ ಅಲ್ಲಿ ಕಾರ್ನರಲ್ಲಿ ನಾವು ಲಾಕ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಮತ್ತೆ ಈಗ ಅದೇ ದಾರದಿಂದ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಬೇರೆ ದಾರ ಬೇಕಾದರೂ ತೊಗೋಬೋದು. ನೋಡಿ ಇದೇ ರೀತಿ ನಾನು ಫಸ್ಟ್ ಯಾವ ರೀತಿ ಗ್ಯಾಪ್ ಬಿಟ್ಟು ಹಾಕ್ಕೊಂಡಿದ್ನೋ ಅದೇ ರೀತಿಯೇ ಗ್ಯಾಪ್ ಬಿಟ್ಟು ಈಗ ಹಾಕೋತಾ ಇದ್ದೀನಿ. ಅಂದರೆ ಗಂಟಿಂದ ಒಂದು ಅರ್ಧ ಇಂಚ್ ಉದ್ದಕ್ಕೆ. ಈಗ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕು. ನಂತರ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಡಬಲ್ ಕ್ರೋಶೆಟ್ನ ಹಾಕೋತಾ ಹೋಗಬೇಕು. ಈಗ ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಸೂಜಿ ಮೇಲೆ ಈಗ 3 ದಾರ ಆಯಿತು. ಆ ದಾರ ತಗೊಂಡು 2 ಒಂದು ಮಾಡಿಕೊಂಡು ಮತ್ತೆ ಇನ್ನೆರಡನ್ನ ಒಂದು ಮಾಡ್ಕೋಬೇಕು. ಇದೇ ರೀತಿ ಡಬಲ್ ಕ್ರೋಶೆಟ್ನ ಹಾಕ್ಕೊತಾ ಹೋಗಬೇಕು. ಆ 5 ಚೈನ್ ಗ್ಯಾಪ್ಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊತಾ ಹೋಗಬೇಕು. ಈಗ 3 ಆಗಿದೆ, ನೀವು ನೋಡ್ತಾ ಇರ್ಬೋದು. ಮತ್ತು ದಾರನ ಫಸ್ಟ್ ಟೈಮ್ ನಾವು ಎಷ್ಟು ನೋಡಿ ಈ ರೀತಿ ಎಳ್ಕೊಂಡಿರ್ತೀವೋ ಪೂರ್ತಿ ಕಂಬದುದ್ದಕ್ಕೂ ಅಷ್ಟೇ ಜಾಗನ ಮೇಂಟೈನ್ ಮಾಡ್ಕೋಬೇಕು, ಅಷ್ಟೇ ಉದ್ದನೇ ಇರಬೇಕು. ನೋಡ್ತಿರ್ಬೋದು ಸೂಜಿ ಮೇಲೆ 3 ದಾರ ಅಂದರೆ 3 ರಿಂಗ್ ಕಾಣ್ತಾ ಇದೆ. ಆ ದಾರನ ತಗೊಂಡು 2ನ್ನ ಒಂದು ಮಾಡ್ಕೋಬೇಕು, ಮತ್ತು ಇನ್ನೆರಡನ್ನ ಒಂದು ಮಾಡ್ಕೋಬೇಕು. ನಾವು ಇದಕ್ಕೆ ಮಣಿನ ಪೋಣಿಸ್ಕೋತಾ ಹೋಗ್ಬೋದು ಫ್ರೆಂಡ್ಸ್. ಬೇಕಿದ್ದರೆ ಅಂದರೆ ಸಣ್ಣ ಬೀಡು ಬರುತ್ತಲ್ಲ ಗೋಲ್ಡನ್ ಬೀಡು ಹಾಕ್ಕೋಬೋದು, ಬೇಡ ಅಂದರೆ ಹೀಗೇನೆ ಹಾಕ್ಬೋದು ಪ್ಲೇನಾಗಿ. ಇದೇ ಗ್ರ್ಯಾಂಡಾಗಿ ಕಾಣುತ್ತೆ. ಇದೇ ರೀತಿ ಪೂರ್ತಿ 5 ಚೈನ್ ಏನು ಗ್ಯಾಪ್ ಇದೆ ಹಾಕೋತಾ ಹೋಗಬೇಕು. ಇದಕ್ಕೆ ಒಂದು 13 ಅಥವಾ 14 ಕಂಬ ಹಿಡಿಯುತ್ತೆ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈಗ ಕಂಪ್ಲೀಟ್ ಆಯಿತು. ನಾವು ಎಣಿಸ್ಕೋಬೇಕು ಫ್ರೆಂಡ್ಸ್ ಎಷ್ಟು ಹಾಕ್ಕೊಂಡಿದ್ದೀವಿ ಅಂತ. ಜಾಸ್ತಿ ಕಂಬಗಳನ್ನ ಹಾಕ್ಕೊಂಡ್ಬಿಟ್ರೆ ಅದು ಸುಕ್ಕಾಗ್ಬಿಡುತ್ತೆ, ಅಷ್ಟು ನೀಟಾಗಿ ಕೂತ್ಕೊಳ್ಳಲ್ಲ. ಈಗ ನೋಡಿ ಎಣಿಸ್ಕೋಬೋದು, ಈ ರೀತಿ ಈಗ ನೀಟಾಗಿ ಕೂತ್ಕೊಂಡಿದೆ. ಎಣಿಸ್ಲಿಲ್ಲ ಅಂದರೂ ಹಾಗೇ ಹಾಕ್ಬೋದು. ಈಗ 13 ಕಂಬನ ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಈಗ 4 ಚೈನ್ ಗ್ಯಾಪ್ ಏನಿದೆ ಆ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಫೋರ್ ಚೈನ್ ಗ್ಯಾಪ್ ಹಾಕಿದ ನಂತರ ನಾವು ಫಸ್ಟು ಏನು ಲಾಕ್ ಮಾಡ್ಕೊಂಡಿದ್ವಿ ಮಣಿ ಪಕ್ಕ ಅಲ್ಲೇ ಮತ್ತೆ ಇನ್ನೊಂದು ಸರಿ ನಾವು ಲಾಕ್ ಮಾಡ್ಕೋಬೇಕು. ಈಗ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಇವಾಗ 1
2 ಸಾರಿ ಹಾಗೆ 3 ಸಾರಿ ನಾವು ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು, ಅಥವಾ 4 ಸಾರಿನಾದರೂ ಹಾಕ್ಕೋಬೋದು. ಅದಕ್ಕೆ ಫಿಲ್ ಆಗೋಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಮತ್ತು ಚೈನ್ ಏನು ಲಾಕ್ ಮಾಡಿದ್ದೀವಿ ಫಸ್ಟು ಮಣಿ ಪಕ್ಕ, ಅಲ್ಲಿ ಮತ್ತೆ ನಾವು ಲಾಕ್ ಮಾಡ್ಕೋಬೇಕು. ಈಗ 4 ಚೈನ್ ಗ್ಯಾಪ್ಗೆ ಮತ್ತೆ ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು. ಈಗ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಡಬಲ್ ಕ್ರೋಶೆಟ್ನ ಹಾಕ್ಕೊತಾ ಹೋಗಬೇಕು. ನೋಡಿ, ಡಬಲ್ ಕ್ರೋಶೆಟ್ ಹಾಕೋ ಹತ್ರ ಆರ್ಚ್ ಬರುತ್ತೆ. ಈಗ ಒಂದು ಕಂಬನ ಬಿಟ್ಟಿದ್ದೀವಲ್ಲ, ಅದು ಕುಚ್ಚು ಹಾಕೋದಕ್ಕೋಸ್ಕರ ನೋಡ್ತಿರ್ಬೋದು ಫ್ರೆಂಡ್ಸ್. ಈಗ ನೋಡಿ, ಸ್ಟಾರ್ಟಿಂಗು ಫಸ್ಟು ಲಾಕ್ ಮಾಡ್ಕೊಂಡ್ವಿ ನಾವು, ಇಲ್ಲಿ ಬಟ್ಟೆಯಿಂದ ಲಾಕ್ ಮಾಡಿ ಅಲ್ಲಿಂದ 4 ಚೈನ್ ಹಾಕ್ಕೊಂಡ್ವಿ. 4 ಚೈನ್ ಹಾಕಿದ ನಂತರ 5 ಚೈನ್ ಗ್ಯಾಪ್ ಏನಿದೆ ಆ 5 ಚೈನ್ ಗ್ಯಾಪ್ಗೆ 13 ಕಂಬಗಳನ್ನ ನಾವು ಹಾಕ್ಕೊಂಡಿದ್ದೀವಿ. 13 ಅಥವಾ 12 ಹಿಡಿಯುತ್ತೆ, ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿಕೊಂಡು ಕರೆಕ್ಟಾಗಿ ಈ ರೀತಿ ಕೂತ್ಕೋಬೇಕು ಹಾಕ್ಕೊಂಡು. ನಂತರ ಮಣಿ ಪಕ್ಕ ಮತ್ತೆ ಅಂದರೆ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು ಮಣಿ ಪಕ್ಕ ಮತ್ತೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈ ಮಣಿ ಕೆಳಗಡೆ 3 ಅಥವಾ 4 ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು. ಮತ್ತೆ ಮಣಿ ಪಕ್ಕ ಲಾಕ್ನ ಮಾಡಿ ಮತ್ತೆ 4 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು. ಸಿಂಗಲ್ ಕ್ರೋಶೆನ ಹಾಕ್ಕೊಂಡ ನಂತರ ಈ 5 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆಟ್ನ ಹಾಕೋತಾ ಹೋಗಬೇಕು. ಇದೇ ರೀತಿ ಪೂರ್ತಿ ಸೀರೆ ಪೂರ್ತಿ ನಾವು ಇದೇ ರೀತಿಯೇ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ನೋಡಿ, ಈಗ 3 ಕಂಬ ಆಯಿತು. ನಾವು ಫಸ್ಟು ಏನು ಹಾಕ್ಕೊಂಡಿದ್ವಿ ಅದೇ ರೀತಿಯೇ ಈಗ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಎಣಿಸ್ಕೊಂಡು ಹಾಕ್ಕೋಬೋದು, ಅಥವಾ ಹಾಕಿ ರೂಢಿಯಾಗಿರುತ್ತಲ್ಲ ಅಂದಾಜು ಮೇಲೂ ನೋಡಿ ಈ ರೀತಿ ಕರೆಕ್ಟಾಗಿ ಕೂತಿದೆಯಾ ಅಂತ ನೋಡಿಕೊಂಡು ಬೇಕಾದರೂ ಹಾಕ್ಬೋದು. ಒಂದು ಕುಚ್ಚು ಹಾಕೋದಕ್ಕೆ ಗ್ಯಾಪ್ ಬಿಟ್ಟು ಇನ್ನೊಂದು ಆರ್ಚು ಹಾಕ್ಕೋಬೇಕು. ಇದೇ ರೀತಿಯೇ ಪೂರ್ತಿಯಾಗಿ ನಾವು ಹಾಕ್ಕೋಬೇಕು. ನೋಡಿ, ಈಗ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. 1 2 3 4 5 6 7 8 9 10 11 12 ಆಯಿತು. ಈಗ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. 12 ಅಥವಾ 13 ನಾವು ಹಾಕೋತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ನೋಡಿ, ಸರಿಯಾಗಿ ಕೂತಿಲ್ಲ ಅಂತಂದರೆ ನೀವು ನೋಡಿಕೊಂಡು ಇನ್ನೊಂದು ಕಂಬನ ಹಾಕೋಬೇಕು. ಈಗ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಲೂಸ್ ಬಂದಿದೆ 4 ಚೈನ್ ಹಾಕಿರೋದಕ್ಕೆ ನೋಡಿಕೊಂಡು, ಅಂದರೆ ಕೆಳಗಡೆ ಚೈನ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. 4 ಚೈನ್ ಹಾಕಿದ್ದು ಏನಾದರೂ ಲೂಸ್ ಆಯಿತು ಅಂದರೆ 3 ಚೈನ್ನ ಹಾಕೋತಾ ಹೋಗಬೇಕು ನೆಕ್ಸ್ಟ್ ಲೈನಿಂದ. ಈಗ ಸ್ವಲ್ಪ ಲೂಸ್ ಆಗಿದೆ, ಆದರೂ ತೊಂದರೆ ಇಲ್ಲ, ನೋಡಿ ಅಡ್ಜಸ್ಟ್ ಮಾಡ್ಬೋದು. ಈಗ ಕೆಳಗಡೆ ನಾವು ಚೈನ್ ಏನು ಗ್ಯಾಪ್ ಇದೆ ನೀಲಿ ಕಲರ್ ಚೈನ್ ಗ್ಯಾಪು ಅಲ್ಲಿಗೆ ಚುಚ್ಕೊಂಡು ಲಾಕ್ ಮಾಡಿದ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ನೀಟಾಗಿ ಕೂತ್ಕೊಳ್ಳುತ್ತೆ, ಆಗ ಏನು ಬರಲ್ಲ. ಈಗ ಲಾಕ್ ಮಾಡ್ಕೊಂಡಿದ್ದಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಬಂದಿದೆ ಅಂತ, ಎಷ್ಟು ನೀಟಾಗಿ ಬಂದಿದೆ, ತುಂಬ ಗ್ರ್ಯಾಂಡಾಗಿಯೂ ಕಾಣುತ್ತೆ. ಈಗ ಲಾಕ್ ಮಾಡಿಕೊಂಡು ಕತ್ರಿಯಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಈ ದಾರಗಳನ್ನು ಲಾಸ್ಟಲ್ಲಿ ನಾವು ಫ್ಯಾಬ್ರಿಕ್ ಗ್ಲೂನ ಹಾಕಿ ಅಂಟಿಸಿ ಲಾಕ್ ಮಾಡಬೇಕು. ಈ ರೀತಿಯಾಗಿ ಬಂದಿದೆ ಡಿಸೈನ್. ಹಿಂಭಾಗದಲ್ಲೂ ಸಹ ನೋಡಿ ಎಷ್ಟು ನೀಟಾಗಿ ಮುತ್ತು ಪೊಣ್ಸಿರೋ ರೀತಿ ಕಾಣ್ತಾ ಇದೆ. ಈ ರೀತಿಯೇ ಬರಬೇಕು. ದಾರ ನಾವು ಹಾಕಬೇಕಾದ್ರೆ ಒಂದು ಎಳೆನೂ ಸಹ ಮಿಸ್ ಆಗಬಾರ್ದು, ನೀಟಾಗಿ ಇರಬೇಕು. ನೋಡಿ, ಆರ್ಚ್ ಇನ್ನೂ ಚೆನ್ನಾಗಿ ಕಾಣಬೇಕು ಅಂತಂದರೆ ಸೀರೆಗೆ ಇದ್ರ ಮೇಲೆ ಸ್ಟೋನ್ ಲೇಸು ಅಥವಾ ಮುತ್ತಿನ ಲೇಸನ್ನು ಹಾಕೋಬೋದು. ನಾನು ಯಾವ ರೀತಿ ಅಂತ ತೋರಿಸ್ತೀನಿ. ಈಗ ಇದಕ್ಕೆ ಕುಚ್ಚನ್ನು ಕಟ್ಕೊಳ್ಳೋಣ. ಒಂದು ಫಾಲ್ ಕವರು ಏನಾದರೂ ಅಥವಾ ಪೇಪರ್ ಯಾವುದಾದ್ರೂ ಮಂದವಾಗಿರೋ ಅಂಥದ್ದನ್ನು ತಗೊಂಡು ದಾರಾನ ಸುತ್ಕೋತಾ ಇದ್ದೀನಿ. ನಾನು ಈ ಚಿಕ್ಕದು ಮಾಡೆಲ್ ಆಗಿರೋದ್ರಿಂದ ಚಿಕ್ಕದಾಗಿ ದಾರಾನ ಸುತ್ಕೋತಾ ಇದ್ದೀನಿ. ನಾನೀಗ 77 ದಾರಾನ ಸುತ್ಕೊಂಡಿದ್ದೀನಿ. ಸುತ್ಕೊಂಡು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸಮನಾಗಿ ನಾವು ಕಟ್ ಮಾಡ್ಕೋಬೇಕು. ನಂತರ ಇದಕ್ಕೆ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಅದನ್ನು ಸ್ಟಿಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಒಂದು ನಿಮಿಷದಲ್ಲಿ ಒಂದು 2-3 ಸೆಕೆಂಡ್ಗಳಲ್ಲಿ ಒಣಗೋಗ್ಬಿಡುತ್ತೆ. ಈಗ ಅದನ್ನು ನಾವು ಕುಚ್ಚು ಕಟ್ಟಬೇಕು. ನಾವು ಕುಚ್ಚು ಕಟ್ಟಬೇಕಾದ್ರೆ ಯಾವಾಗಲೂ ಹಿಂಭಾಗದಿಂದನೇ ಕಟ್ಕೋಬೇಕು, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಗಂಟು ಯಾವಾಗಲೂ ಹಿಂಭಾಗದಲ್ಲಿ ಹೋಗುತ್ತೆ ಆಗ. ಈಗ ಆ ಚೈನ್ ಗ್ಯಾಪ್ ಏನಿದೆ ಅಲ್ಲಿ
ಇದನ್ನು ಸೇರಿಸ್ಕೊಂಡು ಈಗ ಕುಚ್ಚನ್ನು ಕಟ್ಕೋಬೇಕು. ನೀವು ಹೊಸದಾಗಿ ಹಾಕೋರಾದರೆ ಒಂದು ಯಾವುದಾದ್ರೂ ಒಂದು ಸ್ಟೂಲ್ನ ಇಟ್ಕೊಂಡು ಅದ್ರ ಮೇಲೆ ಈ ಬಟ್ಟೆನ ಇಟ್ಬಿಟ್ಟು, ನೀವು ಅಥವಾ ಸೀರೆ ಆದರೆ ಸೀರೆನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಭಾರದ ವಸ್ತುನ ಇಟ್ಬಿಟ್ಟು ಈ ರೀತಿ ದಾರ ಸುತ್ತಿ, ಅಂದರೆ ಗಂಟು ಹಾಕಬೇಕಲ್ಲ ಕುಚ್ಚಿಗೆ, ಅದಕ್ಕೆ ಆಗ ನೀಟಾಗಿ ನಿಮಗೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಈಗ ನಾನು ತೋರಿಸೋದಕ್ಕಾಗಿರೋದ್ರಿಂದ ನಾನು ಹಾಗೆ ಹಾಕ್ತಾಯಿದ್ದೀನಿ, ಜಾಸ್ತಿ ಕುಚ್ಚೇನಿಲ್ಲ. ಈಗ ಜರಿ ದಾರ ಅಂದರೆ ಗೋಲ್ಡನ್ ಜರಿ ದಾರ ತೊಗೊಂಡು ಆ ಜರಿ ದಾರದಿಂದ ಒಂದು 4-5 ಸಾರಿ ಸುತ್ಕೋತಾ ಇದ್ದೀನಿ. ಸೂಜಿನಲ್ಲೂ ಸಹ ನಾವು ಲಾಕ್ ಮಾಡ್ಬೋದು. ಗಂಟು ಹಾಕೋದು ಹೇಗೆ ಅಂತ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಈಗ ನನಗೆ ಈಸಿ ಇದೆ ಅಂಥೇಳಿ ಹೀಗೇ ಹಾಕ್ತಾಯಿದ್ದೀನಿ. ಟೈಟಾಗಿ ಗಂಟು ಬಿಚ್ಚೋಗ್ದ ಹಾಗೆ ಒಂದು 4-5 ಸಾರಿ ಗಂಟು ಹಾಕೋಬೇಕು. 4-5 ಸಾರಿ ಕುಚ್ಚಿಗೆ ಸುತ್ಕೋಬೇಕು ದಾರನ. ಈಗ ಗಂಟು ಹಾಕೋತಾ ಇದ್ದೀನಿ. ನೋಡಿ, ನಾವು ಭಾರದ ವಸ್ತು ಏನಾದರೂ ಇಟ್ಟರೆ ಬಟ್ಟೆ ಮೇಲೆ ಈ ರೀತಿ ಶೇಕ್ ಆಗೋದಿಲ್ಲ, ಕರೆಕ್ಟಾಗಿ ಕೂತಿರುತ್ತೆ. ಕುಚ್ಚು ಕಟ್ಟೋದಕ್ಕೆ ತುಂಬ ಸುಲಭ ಆಗುತ್ತೆ. ಈಗ ಗಂಟು ಹಾಕಿದ್ದಾಯಿತು, ದಾರನ ಕಟ್ ಮಾಡ್ಕೊಳ್ಳೋಣ. ಈಗ ನಮಗೆ ಎಷ್ಟು ಉದ್ದ ಬೇಕೋ ಕುಚ್ಚು ಆ ಡಿಸೈನ್ಗೆ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಕೆಲವರು ತುಂಬ ಉದ್ದ ಕುಚ್ಚು ಇರೋದನ್ನು ಇಷ್ಟಪಡ್ತಾರೆ, ಕೆಲವರು ತುಂಬ ಚಿಕ್ಕದಾಗಿರಲಿ ಅಂತ ಇಷ್ಟಪಡ್ತಾರೆ. ಆಯಾ ಡಿಸೈನ್ಗೆ ನೋಡಿಕೊಂಡು ನಾವು ಆರ್ಚ್ಗೆ ದೊಡ್ಡದಾಗಿ ಕಾಣುತ್ತೋ ಚಿಕ್ಕದಾಗಿ ಚೆನ್ನಾಗಿ ಕಾಣುತ್ತೋ ನೋಡಿಕೊಂಡು ಕುಚ್ಚನ್ನ ಕಟ್ ಮಾಡ್ಕೋಬೇಕು. ನಾನು ಇಷ್ಟು ಉದ್ದಕ್ಕೆ ನಾನೀಗ ಕಟ್ ಮಾಡ್ಕೋತಾ ಇದ್ದೀನಿ. ಈ ಸರಿಯಾಗಿ ಕಟ್ಟಾಗಿಲ್ಲ ಅಂದರೆ ಇನ್ನೊಂದು ಸರಿ ನಾವು ಇದನ್ನು ಸಮನಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಮತ್ತು ಈ ಕುಚ್ಚು ಇನ್ನೂ ಸ್ವಲ್ಪ ತೆಳ್ಳಗೆ ಅಂದರೆ ಚಿಕ್ಕದಾಗಿದೆ ಅನ್ನೋದಾದರೆ ಇನ್ನೊಂದು 150 ಎಳೆ ದಾರನ ಸುತ್ತಕೊಂಡು ಇನ್ನೂ ಮಂದವಾಗಿ ಬೇಕಾದರೂ ಹಾಕೋಬೋದು. ಈಗ ನೋಡಿ, ನಾನು ಮುತ್ತಿನ ಚೈನ್ನ ಲೇಸ್ನ ತೋರಿಸ್ತಾ ಇದ್ದೀನಿ. ಹಾಗೆ ಕಲ್ಲರ್ ಲೇಸು ಬರುತ್ತೆ ನೋಡಿ, ಬ್ಲೂ ಕಲರ್ ಇದೆ, ಮತ್ತು ವೈಟ್ ಸ್ಟೋನ್ ಲೇಸು ಇದೆ. ಇದು ಮುತ್ತಿಂದು, ಇವೆರಡು ಸ್ಟೋನ್ ಲೇಸು. ಇನ್ನೂ ಹತ್ತಿರ ಇರೋ ಅಂಥ ಸ್ಟೋನ್ ಲೇಸು ಸಹ ಬರುತ್ತೆ. ನಾನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಬಾಲ್ ಚೈನು ಬರುತ್ತೆ ನೋಡಿ ಫ್ರೆಂಡ್ಸ್, ಈ ರೀತಿ ಅಂದರೆ ದಪ್ಪದು ಬರುತ್ತೆ, ಚಿಕ್ಕದು ಬರುತ್ತೆ ಬಾಲ್ ಚೈನು. ಆ ಸೀರೆ ಮತ್ತು ಆ ಬುಟ್ಟ ಎಲ್ಲ ಯಾವ ಡಿಸೈನ್ ಬಂದಿರುತ್ತೋ ನೋಡಿಕೊಂಡು, ಕಾಂಬಿನೇಷನ್ ನೋಡಿಕೊಂಡು ನಾವು ಚೇಂಜಸ್ ಮಾಡ್ಕೋಬೋದು. ನಾನೀಗ ಇದಕ್ಕೆ ಮುತ್ತಿಂದು ಹಾಕ್ತಾಯಿದ್ದೀನಿ ನೋಡಿ. ಅದು ಆರ್ಚ್ ಏನಿದೆ ಅದು ಎಷ್ಟು ದೊಡ್ಡದಾಗಿದೆಯೋ ನೋಡಿಕೊಂಡು ಈ ರೀತಿ ಅಲ್ಲಿಗೆ ಕಟ್ ಮಾಡ್ಕೋಬೇಕು ನಾವು. ಸ್ವಲ್ಪ ಏನಾದರೂ ದೊಡ್ಡದಾಯಿತು ಅಂತಂದರೆ ನಂತರ ಇನ್ನೊಂದು ಸಾರಿ ನೋಡಿ ಬೇಕಾದರೆ ಕಟ್ ಮಾಡ್ಕೋಬೋದು. ಈಗ ಇದಕ್ಕೆ ನೋಡಿ ಇಟ್ಕೊಂಡು ನೋಡ್ತಾ ಇದ್ದೀನಿ ನೋಡಿ, ಇದು ಸ್ವಲ್ಪ ಜಾಸ್ತಿ ಇದೆ, ಇನ್ನೊಂದು ಬೇಕಾದರೆ ಕಟ್ ಮಾಡ್ಕೋಬೋದು. ಈಗ ಇದಕ್ಕೆ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಳ್ಳೋಣ. ಒಂದು ಚೈನ್ನ ನಾನು ಒಂದು ಸ್ಟೋನ್ ಲೇಸ್ನ ಕಟ್ ಮಾಡ್ಕೊಂಡಿದ್ದೆ. ಈಗ ಇದಕ್ಕೆ ಫ್ಯಾಬ್ರಿಕ್ ಗ್ಲೂನ ಹಾಕ್ತಾಯಿದ್ದೀನಿ ನೋಡಿ. ಮುಂಭಾಗ ಮತ್ತು ಈ ಕುಚ್ಚಿನ ಹಿಂಭಾಗ ನೋಡೋದಕ್ಕೆ ಒಂದೇ ರೀತಿಯೇ ಕಾಣುತ್ತೆ, ಕನ್ಫ್ಯೂಸ್ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ ಡಿಸೈನು. ಮದುವೆ ಸೀರೆಗಳಿಗೆ ಅಂದರೆ ಫಂಕ್ಷನ್ಗಳಿಗೆ ಎಲ್ಲ ಹಾಕ್ಕೋಬೋದು ಈ ಡಿಸೈನು. ನೋಡೋದಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಈ ಸ್ಟೋನ್ ಲೇಸ್ ಹಾಕಿರೋದ್ರಿಂದ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ. ಈ ರೀತಿ ನೀಟಾಗಿ ಅಂಟಿಸ್ಕೋಬೇಕು. ಅಂಟಿಸ್ಕೊಂಡು ಒಂದು 5 ನಿಮಿಷ ಆರೋದಕ್ಕೆ ಬಿಟ್ಬಿಡಬೇಕು. ಆಗ ಆ ಗಮ್ಮೆಲ್ಲ ಟ್ರಾನ್ಸ್ಪರೆಂಟ್ ಕಲರ್ ಆಗಿಬಿಡುತ್ತೆ, ಗಮ್ ಏನೂ ಕಾಣೋದಿಲ್ಲ. ಈಗ ಇದಕ್ಕೂ ಸಹ ನಾನು ಫ್ಯಾಬ್ರಿಕ್ ಗ್ಲೂನ ಹಾಕೋತಾ ಇದ್ದೀನಿ. ಇದೇ ರೀತಿ ಪೂರ್ತಿ ಸೀರೆಗೆ ನಾವು ಹಾಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನನ್ನದೊಂದು ಇನ್ನೊಂದು ಚಾನಲ್ ಇದೆ ಫ್ರೆಂಡ್ಸ್, ಸುಮಧುರ ಕಿಚನ್ ಅಂತಲೂ ಇದೆ. ನೀವು ಇದಕ್ಕೂ ಪ್ರೋತ್ಸಾಹ ಕೊಟ್ಟಾಗೆ ಅದಕ್ಕೂ ಸಹ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ಈ ಕುಚ್ಚುಗಳ ಜೊತೆಗೆ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ರಂಗೋಲಿ ಡಿಸೈನ್ಸು, ಕ್ರಾಫ್ಟ್ಗಳು ಇದನ್ನು ಸಹ ಹಾಕ್ತಾ ಇರ್ತೀನಿ. ನೀವು ನೋಡ್ಬೋದು ಇದೇ ಚಾನಲಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನನ್ನ 2 ಚಾನಲ್ಗೂ ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹೇಗಿತ್ತು ಅಂತ ಖಂಡಿತವಾಗ್ಲೂ ಈ ಕುಚ್ಚು ಕಮೆಂಟ್ ಮಾಡಿ. ನಿಮ್ಮ ಸ್ಯಾರಿಗೆ ಹಾಕಿದ ನಂತರನೂ ಸಹ ಹೇಗೆ ಬಂತು ಅಂತ ಸಹ ನೀವು ಕಮೆಂಟ್ ಮಾಡ್ಬೋದು. ಹಾಗೆ ಈ ಕುಚ್ಚು ಡಿಸೈನ್ಸ್ ಎಲ್ಲ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೋಡಿ, ನಾನು ಒಂದೇ ಕಲರ್ ಹಾಕಿದ್ದೀನಿ, ಬ್ಲೂ ಕಲರ್ ಕುಚ್ಚು. ನಿಮಗೆ ಇದು ಇಷ್ಟ ಆಗಲಿಲ್ಲ ಅಂದರೆ ಗೋಲ್ಡ್ ಕಲರ್ ಹಾಕ್ಬೋದು ಅಥವಾ ಪಿಂಕ್ ಕಲರ್ ಹಾಕ್ಬೋದು. ಸೀರೆ ಕಾಂಬಿನೇಷನ್ ನೋಡಿಕೊಂಡು ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲರೂ ನೋಡಿದ್ದಕ್ಕೆ ಧನ್ಯವಾದಗಳು.